ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟ. ಪೇಪರ್ ಇಳಿದು ಹಾಕಕ್ಕೇನು? ಹೆಂಗಸರು ಬೆಳಗ್ಗೆ ನಿದ್ದೆ ಬಿಟ್ಟು ಎಷ್ಟು ಕಷ್ಟಪಟ್ಟು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿರ್ತಾರೆ. ಇವ್ರಿಗೆ ಗೊತ್ತೇ ಆಗಲ್ವಲ್ಲ. ಮೇಡಮ್, ಪ್ರತಿಯೊಂದು ಮನೆಗೂ ಪೇಪರ್ನ ಹತ್ತಿ ಇಳ್ದು ಹಾಕ್ತಾ ಹೋದ್ರೆ ಅಷ್ಟೇ. ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮುಗಿಸಿ ಫುಲ್ ಟೈಮ್ ಕೆಲ್ಸಕ್ಕೆ ಹೋಗ್ಬೇಕು ಮೇಡಮ್. ಇಲ್ಲದೆ ಹೋದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಹೋಗಯ್ಯ, ಹಳೆ ಡೈಲಾಗ್ ಹೊಡಿತಾನೆ. ಅಮ್ಮ, ಕಾಫಿ. ಬರೀ ಕೆಲಸ ಹುಡ್ಕೋಕ್ಕೋಸ್ಕರ ಪೇಪರ್ ತರಿಸ್ಬೇಕು. ಏನಿರುತ್ತೆ ಪೇಪರ್ ಅಲ್ಲಿ? ಯಾವ್ದಾದ್ರೂ ಒಂದು ಹಗರಣ, ಹವಾಲ ಇಲ್ಲ ಯೂರಿಯಾ. ತಗೋಮ್ಮ ಕಾಫಿ. ಅಮ್ಮ, ನಾನು 10 ಗಂಟೆಗೆ ಇಂಟರ್ವ್ಯೂಗೆ ಹೋಗ್ಬೇಕು. ಸ್ವಲ್ಪ ಬೇಗ ತಿಂಡಿ ರೆಡಿ ಮಾಡಮ್ಮ. ಆಯ್ತಮ್ಮ. ನಾರಾಯಣ, ಹೋಗಪ್ಪ. ಇಂಟ್ರೂಗ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಸ್ ಸ್ಮಿತಾ, ಇದು ನನ್ನ ಪರ್ಟಿಕ್ಯುಲರ್ಸ್. ಮಿಸ್ ಸ್ಮಿತಾ, ನಮ್ ಪತ್ರಿಕೆ ಜಾಹೀರಾತ್ ನೋಡಿ ನಿಮ್ಗೇನನ್ನಿಸ್ತು? ತುಂಬಾ ಖುಷಿ ಆಯ್ತು. ಸುದ್ದಿಲೋಕ ಪತ್ರಿಕೆ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಆಸಕ್ತಿ? ಒಳ್ಳೆ ಸಂಬಳ, ಸುಖ ಜೀವನ ನಡೆಸಬಹುದು ಅಂತಾನ? ಸುಖ ಜೀವನ ನಡೆಸೋದೇ ಉದ್ದೇಶ ಆಗಿದ್ರೆ ಬೇರೆ ದಾರಿಗಳಿದೆಯಲ್ಲ. ಪತ್ರಿಕೋದ್ಯಮದಲ್ಲಿ ನಾನು ಏನ್ ಮಾಡ್ಬೇಕು ಅಂತಿದ್ದೀನೋ ಅದಕ್ಕೊಂದು ಸುವರ್ಣ ಅವಕಾಶ ಸಿಕ್ತಲ್ಲ ಅಂತ ಸಂತೋಷಗೊಂಡ ಆಶಾವಾದಿ ಸರ್ ನಾನು. ನನ್ನ ಸಾಧನೆಯ ಕ್ಷೇತ್ರಕ್ಕೆ ಮೊದಲ ಹೆಜ್ಜೆ ಇಡೋ ಅವಕಾಶ ಇಲ್ಲೇ ಇದೆ. ಅದನ್ನ ತುಂಬಾ ಭರವಸೆಯಿಂದ ನಾನು ಎದುರು ನೋಡ್ತಾ ಇದ್ದೀನಿ. ಸುದ್ದಿಲೋಕ ಪತ್ರಿಕೆ ಬಗ್ಗೆ ನಿಮ್ಗೆ ಯಾಕೆ ಅಷ್ಟೊಂದು ಭರವಸೆ? ಈ ಪತ್ರಿಕೆ ಸಂಪಾದಕ ರಘು ಅವರ ಬರವಣಿಗೆಯ ಅಭಿಮಾನಿ ನಾನು. ಒಂದು ಸಿನಿಮಾ ವಿಮರ್ಶೆ ಹೇಗಿರ್ಬೇಕು? ಆ ಸಿನಿಮಾದ ಮೌಲ್ಯಗಳಿಗೆ ಕನ್ನಡಿ ಹಿಡಿದಾಗಿರ್ಬೇಕು. ಆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಅದನ್ನು ಹಿಡಿದಿಟ್ಕೊಂಡಿರೋ ವ್ಯಕ್ತಿಯನ್ನ ಹೊಂದಿಕೊಂಡಿರುತ್ತೆ ಅಂತ ಇತ್ತೀಚೆಗೆ ಟೀಕೆ ಟಿಪ್ಪಣಿಗಳು ಕೇಳ್ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆಗ ಪತ್ರಿಕೋದ್ಯಮಕ್ಕೂ ಬೇರೆ ಉದ್ಯಮಕ್ಕೂ ಏನೇನು ವ್ಯತ್ಯಾಸ ಇರಲ್ಲ ಅಂತ ನನ್ನ ಭಾವನೆ. ಸಿನಿಮಾ ಮನೋರಂಜನೆಗೋ ಆದರ್ಶಗಳನ್ನು ಸಾರಿ ಹಿಡಿದಕ್ಕೋ? ಮನಸ್ಸಿಗೆ ಹಿತವಾದ ರೀತಿಗಳಲ್ಲಿ ಆದರ್ಶಗಳನ್ನ ಹೇಳಿದಾಗ ಎರಡು ಗುರಿಗಳನ್ನ ಸಾಧಿಸಿದಾಗುತ್ತೆ. ಒಂದು ಚಿತ್ರದ ನಿಜವಾದ ಹೀರೋ ಯಾರು? ಆ ಚಿತ್ರದ ನಿರ್ದೇಶಕ. ಹೀರೋ, ಹೀರೋಯಿನು, ಕತೆ, ಸಂಗೀತ ಯಾವ ಮುಖ್ಯ ಅಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹಾಗಲ್ಲ ಸರ್, ನಿರ್ದೇಶಕನೇ ಆ ಚಿತ್ರದ ಉಸಿರಾದಾಗ ಮಾತ್ರ ಆ ಚಿತ್ರದ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತವೆ. ಒಳ್ಳೆ ಅಭಿರುಚಿ ಸಿನಿಮಾನು ಹೊರಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ರಂಗದಲ್ಲಿ ಸಾಕಷ್ಟು ಪಳಗಿರೋ ನಿಮ್ಮ ಅಭಿಪ್ರಾಯನೂ ಅದೇ ಅನ್ಕೊಳ್ತೀನಿ. May I come in, sir? Come in. Good morning, sir. Good morning and congratulations. ನಾಳೆಯಿಂದ ನೀವು ಕೆಲಸಕ್ಕೆ ಹಾಜರಾಗಬೇಕು. Thank you very much, sir. ಇವತ್ತಿಂದ ನೀವು ನಮ್ಮ ಸುದ್ದಿಲೋಕ ಪತ್ರಿಕೆಯ ಕುಟುಂಬದಲ್ಲಿ ಒಬ್ಬರಾದ್ರು. ನಿಮಗೇನು ಅನಿಸ್ತದೆ? ನಿಜ ಹೇಳ್ಬೇಕು ಅಂದ್ರೆ ನನ್ನ ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ ಸರ್. ನಿಮ್ ಬಗ್ಗೆ, ನಿಮ್ ಪತ್ರಿಕೆ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ತುಂಬಾ ಓದಿದ್ದೀನಿ ಸರ್. ಅಂದ್ರೆ ನಾನು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಆಯ್ತು. ವ್ಯಕ್ತಿಗತವಾಗಿ ರಘುರಾಮ್ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಬಟ್ ನಿಮ್ಮ ಬರವಣಿಗೆ ಬಗ್ಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಭಿಮಾನಿ ಸರ್ ನಾನು. ಬರೀ ನನ್ನ ಬರವಣಿಗೆ ಅಭಿಮಾನಿನಾ ಇಲ್ಲ ಇನ್ನು ಮುಂದೆ ನಿಮ್ಮ ಅಭಿಮಾನಿ ಕೂಡ? ನನ್ನ ಬರವಣಿಗೆ ಅಂದ್ರಲ್ಲ, ಅದರಲ್ಲಿ ಅಂತಹ ವಿಶೇಷ ಏನಿದೆ? ಶೈಲಿ ಇದೆ, ಮೊನಚಿದೆ, ಮೌಲ್ಯಗಳಿದೆ. ನಿಮ್ಮ ಭಾವನೆಗಳು ಲೇಖನದ ಪ್ರತಿ ಪದಗಳಲ್ಲೂ ಇದೆ. ವಾ, ನಿಮ್ಮ ಹೆಸರು ಸ್ಮಿತಾ ಅನ್ನೋದಕ್ಕಿಂತ ಕಾವ್ಯ ಅಂತಿದ್ರೆ ಚೆನ್ನಾಗಿರ್ತಿತ್ತು. ಸ್ಫೂರ್ತಿ ಇದ್ರೆ ತಾನೇ ಸರ್ ಕಾವ್ಯ. ಸ್ಫೂರ್ತಿ ಇರಬಹುದು ಅಂತ ಕಾಣುತ್ತೆ. ಯಾಕೋ ಏನ್ ತಾಯಿ, ಕೆಲಸ ಸಿಕ್ತಾ? ಹಾ, ಐ ಗಾಟ್ ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಏನ್ ಸರ್ ಕರೆದ್ರಿ?
ನಮ್ಮ ಪೀತಾಂಬರ ಶೆಟ್ಟರ್ ಹೊಸ ಸಿನಿಮಾ ಮುಹೂರ್ತ ಇದೆ. ನಮ್ಮ ಪತ್ರಿಕೆ ಪರವಾಗಿ ನೀವು ಹೋಗಿ. ಇಟ್ ವಿಲ್ ಬಿ ಫಸ್ಟ್ ಅಸೈನ್ಮೆಂಟ್. ಅವರು ನಂಗೆ ತುಂಬಾ ಆತ್ಮೀಯರು, ಅವ್ರಿಗೆ ನನ್ನ ಗುಡ್ ವಿಶಸ್ ಹೇಳಿ ಮತ್ತು ಸಮಾರಂಭವನ್ನ ಚೆನ್ನಾಗಿ ಕವರ್ ಮಾಡಿ. ಲೆಟ್ಸ್ ಸಿ ಹೌ ಯು ಡು ಇಟ್. ಆಯ್ತು ಸರ್. ಗುಡ್ ಲಕ್. ಯಾವಾಗ್ಲೂ ಹಂಗೆ ಏನಯ್ಯ, ಯಾವ್ದು ನೋಡಿದ್ರು ಹೀಗೆ ಮಾಡ್ತೀಯ. ಕೆಲ್ಸಕ್ಕೆ ಹೋಗಿ ಬಿಡುವ ನಾವು. ಯಾವಾಗ ನಿದ್ದೆ ಹೊಡಿತಿರ್ತಾನೆ. ಸರ್ ಸರ್ ರೇಷ್ಮೆ ಸೀರೆ ತಾನೆ ನಾಳೆ ತಂದು ಕೊಡ್ತೀನಿ ಕಣೆ, ಬೈಬೇಡ. ನಮ್ಮದೇ ಅಲ್ವಾ, ಸಾರಿ ಕಣಪ್ಪ. ಅಲ್ಲ ಸರ್, ಆಫೀಸಲ್ಲೂ ತೂಕಡಿಸ್ತಾ ಇರ್ತೀರಾ, ಇಲ್ಲೂ ತೂಕಡಿಸ್ತಿದ್ದೀರಾ. ರಾತ್ರಿ ಎಲ್ಲ ರಾಮಾಯಣ ಕಣಮ್ಮ, ನಿದ್ದೆ ಯಾರಿಗ್ ಬರುತ್ತೆ ಹೇಳು. ಅದಕ್ಕೆ ಬೆಳಗಾಗಿದ್ದು ಆಫೀಸಿಗೆ ಬಂದು ಅಲ್ಲೂ ತೂಗಿಸ್ತೀನಿ, ಇಲ್ಲಿ ಕ್ಯಾಂಟೀನು ಇಲ್ಲೂ ತೂಗಿಸ್ತೀನಿ. ಹಾಯ್ ಕಬಣ್ಣ. ಹಾಯ್ ರಮೇಶ, ಬಾ. ಮಾದ, ಒಂದ್ ಕಪ್ ಕಾಫಿ ತಗೊಂಬರ. ಏನೇ ಬರೀ ಕಾಫಿ ಹೇಳ್ತಾ ಇದ್ಯಾ? ಟಿಫನ್ ಎಲ್ಲ ಮನೇಲೆ ಮಾಡಿ ಮುಗಿಸ್ಕೊಂಡ್ ಬಂದ್ಬಿಡ್ತೀವನೋ ಬುದ್ಧಿವಂತ. ಸುಮ್ನೆ ಇರ್ತೇ ಕಪಣ. ಯಾಕೆ? ಬ್ರಹ್ಮಚಾರಿಗಳು ಮನೇಲಿ ಯಾರು ಟಿಫನ್ ಮಾಡ್ಕೊಡ್ತಾರ ಹೇಳ? ಲೇ, ಅವ್ರಿಗೆ ಕೂಡ ಅಕ್ಕಪಕ್ಕದವ್ರು ಇಂಟ್ರೆಸ್ಟ್ ಇಂದ ಮಾಡ್ಕೊಂಡ್ ಕೊಡೋದು ಒಳ್ಳೆ ದಡ್ಡ ಸವಾಸ ಆಗೋಯ್ತು. ಬೈ ದ ಬೈ, ಮಿಸ್ ಮೀತಾ ನಮ್ ಪ್ರೆಸ್ ನ ಹೊಸ ರಿಪೋರ್ಟ್ರು. ಅವರು ಛಾಯಾಚಿತ್ರ ಗ್ರಾಹಕ ರಮೇಶ್ ಅಂತ. ಹಲೋ. ಹಲೋ. ಅಂತೂ ನೀವು ನಮ್ ಪ್ರೆಸ್ ಬಂದಿದ್ದು ಒಂಥರ ಕಳೆ. ಯಾಕೆ? ಸುಮ್ನೆ ಜಸ್ಟ್ ಫಾರ್ ಅನ್ ಅಪ್ರಿಸಿಯೇಷನ್ ಅಷ್ಟೇ. ಓ, ಅಂತೂ ಕಡೆಗೂ ನಿನ್ ಗುರು ಕೈ ಕೆಳಗೆ ಕೆಲಸ ಮಾಡೋ ಚಾನ್ಸ್ ನಿನಗೆ ಸಿಕ್ತು ಕಣೆ. ನೀನ್ ತುಂಬಾ ಲಕ್ಕಿ ಕಣೆ, ಅದಕ್ಕೆ ಟ್ರೀಟ್ ನಂದು. ಡಂಪ್ ಮಾಡ್ಕೊ. ಅಫ್ಕೋರ್ಸ್. ಆದ್ರೆ ಅವ್ರ ಹತ್ರ ಮಾತಾಡುವಾಗ ಒಂಥರ ಫೀಲಿಂಗ್ ಕಣೆ. ಅದೆಂತ ಫೀಲಿಂಗ್? ಸ್ಮಾರ್ಟ್ ಆಗಿರೋರ ಹತ್ರ ಮಾತಾಡುವಾಗ ಲವ್ ಫೀಲಿಂಗ್ ಅಲ್ಲದೆ ಬೇರೆ ಫೀಲಿಂಗ್ ಏನಿರುತ್ತೆ? ಹಾಗೇನಿಲ್ಲ ಕಣೆ. ಏ ಸ್ಮಿತಾ, ಯು ನಾಟಿ ಗರ್. ಅಂತೂ ನೀನು ಅವ್ರು ಹೇಳಿ ಟ್ರ್ಯಾಕ್ ಮೇಲೆ ಹೋಗ್ತಾ ಇದೀಯಾ? ಸರಿ ಸರಿ, ಈಗ ಹೇಳು, ನಿನ್ ಫಸ್ಟ್ ಅಸೈನ್ಮೆಂಟ್ ಹೇಗಿತ್ತು? ಸೂಪರ್ ಕಣೆ. ಆ ಡೈರೆಕ್ಟರ್ಸ್, ಆರ್ಟಿಸ್ಟ್ಗಳು, ನಮ್ಮ ಪ್ರಶ್ನೆಗಳು, ಅವ್ರ ಮಜ್ವಾಗಿತ್ತು. ಟೋಟಲಿ ಗ್ಲಾಮರಸ್ ಕಣೆ. ರಘು ಹಿಯರ್. ನಮಸ್ಕಾರ ಆಯ್ತಾಳ್ರೆ, ನಾನು ಪೀತಾಂಬರ ಶೆಟ್ಟಿ. ಓ, ಏನ್ ಪೀತಾಂಬರ ಶೆಟ್ರೆ, ಮುಹೂರ್ತ ಭರ್ಜರಿ ಆಗಿತ್ತಂತೆ. ಎಲ್ಲ ನಿಮ್ ದಯೆ ಸ್ವಾಮಿ. ನನ್ನ ದಯೆಗಿಂತ ನಿಮಗೆ ಮಂತ್ರಿ ಮಹಾಶಯರೇ ದಯೆ ಇದೆಯಲ್ಲ. ಆದ್ರೂ ನಿಮ್ಮಂತ ಪೇಪರ್ನವ್ರ ಬೆಂಬಲ ಇಲ್ದೇ ಇದ್ರೆ ಆಗುತ್ತಾ ಸ್ವಾಮಿ? ಬೆಂಬಲ ಯಾಕ್ರಿ, ನಿಮ್ಮ ಸ್ನೇಹ ಇದೆಯಲ್ಲ ಸಾಲ್ದ. ಅಂದ ಹಾಗೆ ನಿಮ್ಮ ಹೊಸ ರಿಪೋರ್ಟರ್ ನೋಡ್ದೆ, ಕಂಗ್ರಾಚುಲೇಷನ್ಸ್. ನನಗೆ ಯಾಕೆ ಕಂಗ್ರಾಚುಲೇಷನ್? ಯಾಕೆಂದ್ರೆ ನಿಮಗೆ ಸರಿಯಾದ ಜೋಡಿ, ಅದಕ್ಕೆ. ಸರಿಯಾದ ಜೋಡಿ ಅಂತ ನಿಮ್ದು ಬರೀ ಸಿನಿಮಾ ಬುದ್ಧಿ. ಚೇಚೆ, ನಾನು ಹೇಳಿದ್ದು ಪ್ರೊಫೆಷನಲ್ ಆಗಿ, ಮೇಡ್ ಫಾರ್ ಈಚ್ ಅದರ್ ಅಂತ. ಯಾಕೆ ಶೆಟ್ರೆ, ನಿಮ್ಮ ಪಿಕ್ಚರ್ಗಳು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಿದ್ದೀರಲ್ಲ? ಸುಮ್ನೆ ತಮಾಷೆಗೆ ಅಂದೆ ಸ್ವಾಮಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಈ ಕಾಲಮ್ ಅಲ್ಲಿ ಇರೋದು ಕರೆಕ್ಟ್ ಆಗಿದೆ? ಹೌದು ಮೇಡಮ್. ಹಲೋ. ಹಾ, ಇದ್ದಾರೆ ಮೇಡಮ್. ಫೋನ್. ಹಲೋ. ಇಸ್ ಇಟ್ ಗಾಸ್ಟ್ ವರ್ಕಾ? ನಾನು ಈಗಲೇ ಬರ್ತೀನಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ. ಸರಿ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ರಮೇಶ್, ಬಾ ನನ್ನ ಜೊತೆ. ನೀ ಬಾ, ನಾನು ಹೇಳ್ತೀನಿ. ಇನ್ನು ಆಫೀಸ್ ಬರೋಂಗೇ ಇಲ್ಲ, ಆಗ್ಲೇ ಹೇಳ್ಕೊಂಡು ಹೋಗ್ತಾರಲ್ಲಪ್ಪ. ನಿಲ್ಸಿ, ಏನಾಗಬೇಕಾಯ್ತು? ನಾವು ಪ್ರೆಸ್ನವರು, ಸ್ವಾಮಿಗಳು ಬರೋದಕ್ಕೆ ಹೇಳಿದ್ರು. ಹೌದಾ? ನನ್ಗೆ ಯಾರು ಬಿಡ್ಬೇಡ ಅಂತ ಹೇಳಿದಾರೆ. ಅವರೇ ಫೋನ್ ಮಾಡಿದ್ರು. ಹೌದಾ? ಇಲ್ಲೇ ರೀ, ನಾ ಒಳಗಡೆ ಹೋಗಿ ಕೇಳ್ಕೊಂಡ್ ಬರ್ತೀನಿ. ನಿಮ್ಮ ನೋಡಕ್ ಯಾರೋ ಭಕ್ತಾದಿಗಳು ಬಂದಿದ್ದಾರೆ, ಕಳಿಸ್ಲಾ? ಏಕಾಂತದಲ್ಲಿರುವಾಗ ಭಕ್ತಾದಿಗಳಿಗೆ ನನ್ನನ್ನು ನೋಡಲು ಅವಕಾಶವಿಲ್ಲ. ಸರಿ.
ಈಗ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಹೋದ್ರು ಏನಾಯ್ತಮ್ಮ? ಏನಾದ್ರು ಕೆಟ್ಕೊಂಡ್ ಬಿತ್ತಮ್ಮ? ನಾನು ಅವತ್ತೇ ಹೇಳ್ದೆ ಆ ಪ್ರೆಸ್ ಕೆಲಸ ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಗೊತ್ತಿಲ್ಲ ಗೊತ್ತಿಲ್ಲ, ಸ್ಮಶಾನ ಅನ್ನೋ ಹಾಗಿಲ್ಲ, ದೇವಸ್ಥಾನ ಅನ್ನೋ ಹಾಗಿಲ್ಲ, ಎಲ್ಲಾ ಕಡೆ ಸುತ್ತಬೇಕಾ ನ್ಯೂಸ್ಗೋಸ್ಕರ. ಅಯ್ಯೋ, ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊತೀಯಾ? ಕನಸ್ಗೇನ್ ಕಾಸು ಕೊಡ್ಬೇಕಾ? ಹೇಳ್ತಾನೆ ಇರುತ್ತೆ. ಮಲಗೋವಾಗ ರಾಮ ಕೃಷ್ಣ ಅಂತ ಹೇಳಿ ಮಲ್ಕೋ, ಯಾವ ಕೆಟ್ಟ ಕನ್ಸು ಬೀಳಲ್ಲ. ರಾಮ ಕೃಷ್ಣ ಎಲ್ಲ ಹೂ ಬತ್ತಿ ಹೊಸಲು ನಿನ್ನ ವಯಸ್ಸಿನವ್ರಿಗೆ, ನನ್ನ ವಯಸ್ಸಿನವ್ರಿಗಲ್ಲ. ಏನ್ ಹುಡುಗಿರೋ, ಹೇಳಿದ ಮಾತೆ ಕೇಳಲ್ಲ. ಈ ರಿಪೋರ್ಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಯಾಕೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಸರ್? ಭಾರತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ಕೇಳ್ತಿದ್ದೀನಿ. ಒಂದೆರಡು ತಪ್ಪಾಗಿದ್ರೆ ನಾನು ಹೇಳ್ತಿರ್ಲಿಲ್ಲ. ಆದ್ರೆ ಇದೇನಿದು? ನಮ್ಮ ಪತ್ರಿಕೆ ಬರೀ ಗಾಸಿಪ್ ಪತ್ರಿಕೆ ಅಲ್ಲ. ಆಟಗಳ ಗಾಸಿಪ್ಪು, ಕಲಾ ಪ್ರಪಂಚದ ಗಾಸಿಪ್ಪು, ಸಿನಿಮಾ ಗಾಸಿಪ್ಪು, ರಾಜಕೀಯ ಗಾಸಿಪ್ಪು, ಇದೆಲ್ಲ ನಾವು ಬರೀಬೇಕಾದ್ದು. ಎಲ್ಲಾ ಪತ್ರಿಕೆಗಳಲ್ಲಿ ಇದೇ ಬರ್ತದೆ. ಆದ್ರೆ ನಮ್ಮ ಪತ್ರಿಕೆ ಬೇರೆ ಪತ್ರಿಕೆಗಳಿಂದ ವಿಭಿನ್ನ ಅಂತ ತೋರಿಸ್ಕೊಳ್ಬೇಕಾದ್ರೆ ಜನರ ಸಮಸ್ಯೆಗಳನ್ನ ಪ್ರತಿನಿಧಿಸಬೇಕು. ಆಗ್ಲೇ ನಾವು ಅವ್ರಿಗೆ ಹತ್ರ ಆಗೋದು. ಅದರ್ವೈಸ್ ವಾಟ್ಸ್ ಯೂಸ್? ರಮೇಶ್ ಅನ್ ಕಳ್ಸಿ. ಆಯ್ತು ಸರ್. ನಮ್ಮ ಹತ್ರ ಚಾಕು, ಚೂರಿ, ಕತ್ತಿ, ಮಚ್ಚು ಯಾವುದೂ ಇಲ್ಲ. ನಮ್ಮ ಹತ್ರ ಇರೋ ಅಸ್ತ್ರ ಒಂದೇ, ಪೆನ್ನು ಮಾತ್ರ. ತಿಳ್ಕೊಳ್ಳಿ ರಮೇಶ್, ಆಕೆನೋ ಹೊಸಬ್ಳು, ಈ ತರ ಪೆದ್ದದಾಗೇನೋ ಬರ್ದಿದ್ದಾಳೆ. ಅದು ವಾಟ್ ಕೈಂಡ್ ಆಫ್ ಫೋಟೋಗ್ರಾಫ್ಸ್ ಅದು? ನೀವು ಇಲ್ಲಿ ಇಷ್ಟು ವರ್ಷ ಸರ್ವಿಸ್ ಮಾಡಿ ನೀವು ಆಕೆ ಗೈಡ್ ಮಾಡಬೇಕು. ಒಬ್ಬ ಛಾಯಾಗ್ರಾಹಕನಾಗಿ ನೀವು ನಿಮ್ಮ ಕಿವಿ ಕಣ್ಣು ತೆರೆದಿರ್ಬೇಕು. ಅದನ್ನ ಬಿಟ್ಟು ವಾಟ್ ಸರ್, ಅದು ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಐ ಆಮ್ ಸಾರಿ. ಯು ಬೆಟರ್ ಬಿ. ಇನ್ನೊಂದ್ಸಲ ಈ ರೀತಿ ಮಿಸ್ಟೇಕ್ಸ್ ಆದ್ರೆ ನೀವಿಬ್ರು ಈ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನೀನೇನೇ ಹೇಳು ರಮೇಶ್, ರಘು ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಅದೇ ನಾವ್ ಹೇಳೋದಲ್ಲ ಬರೀ ಅನರ್ಥ ಅಷ್ಟೇ. ಅಂದ್ರೆ ಅವರು ಎಡಿಟರು, ನಾನು ಆರ್ಡಿನರಿ ಫೋಟೋಗ್ರಾಫರ್ ಅಲ್ವಾ, ಅದಕ್ಕೆ. ಹಿಂಗಲ್ಲ ಕೊಡೋ ರಮೇಶ. ಯಾವುದೇ ರಿಪೋರ್ಟ್ಗೆ ಬಲವಾದ ಬುನಾದಿ ಇರ್ಬೇಕು. ಇಲ್ದಲೇ ಇದ್ರೆ ಅದು ಬರೀ ಗಾಸಿಪ್ ಆಗುತ್ತೆ ಅಷ್ಟೇ. ಓಹೋ, ಇದುವರೆಗೂ ನಾವ್ ಯಾವ ಗಾಸಿಪ್ ಪ್ರಕಟಿಸೇ ಇಲ್ವಾ? ರಮೇಶ ಹಂಗಲ್ಲ ಕಪ್ಪಣ್ಣ. ಈ ರಘುರಾಮ ಇದ್ದಾನಲ್ಲ, ನೋಡ್ ರಮೇಶ, ನೀನ್ ಏನ್ ಮಾತಾಡ್ಬೇಕು ಅಂತ ಇದೆಯೋ ಅದು ನನಗೆ ಚೆನ್ನಾಗ್ ಗೊತ್ತು. ಸುತ್ತಿ ಬಳಸಿ ಮಾತಾಡ್ಬೇಡ. ರಘುರಾಮ ಇತಾಳ್ರ ಬಗ್ಗೆ ನೀನಷ್ಟು ಹಗುರವಾಗಿ ಮಾತಾಡೋದು ನನ್ಗೇನೋ ಚೆನ್ನಾಗಿ ಕಾಣೋದಿಲ್ಲ. ನಮ್ಮ ದೇಶದ ಪ್ರಮುಖವಾದ ಪ್ರಖ್ಯಾತವಾದ ಎಡಿಟರ್ ಅಲ್ಲಿ ಅವರು ಒಬ್ರು ಅನ್ನೋದನ್ನ ಮಾತ್ರ ಮರಿಬೇಡ. ಮೇ ಬಿ ಅವನೊಬ್ಬ ಲೀಡಿಂಗ್ ಎಡಿಟರ್ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಅವನೊಬ್ಬ ಪಕ್ಷಪಾತಿ ಅಷ್ಟೇ. ಈ ನರಿ ಕೈಗೆಟ್ಕಿಸ್ತಾ ಇರೋ ದ್ರಾಕ್ಷಿನ ಹುಳಿ ಅಂತಂತೆ, ಹಂಗಿವನು ಗಡ್ಡ. ಅಲ್ಲ, ರಘು ಹೇಳೋದ್ರಲ್ಲಿ ತಪ್ಪೇನಿದೆ? ರಮೇಶ್ ಯಾಕೆ ಹೀಗಾಡ್ತಾನೆ? ಅವ್ರು ನಮ್ ತಪ್ಪುಗಳನ್ನ ಎತ್ತಿ ತೋರಿಸೋದ್ರಿಂದ ನಮಗ್ ಒಳ್ಳೇದೇ ಹೊರತು ಅವ್ರಿಗೇನಲ್ವಲ್ಲ. ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಏನ್ ಎಡಿಟರ್ ಸಾಹೇಬ್ರೆ, ನಿಮ್ಮನ್ನ ಹುಡ್ಕೊಂಡು ಪ್ರೆಸ್ ಹೋಗಿದ್ದೆ.
ಆದ್ರೆ ನೀವು ಇಲ್ಲಿ ಕುಳಿತುಕೊಂಡು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಯೋಚನೆ ಎಲ್ಲ ಪತ್ರಿಕೆಯ ಕ್ಯಾಬಿನ್ ಅಲ್ಲೇ ಬಿದ್ದು ಬಂದ್ಬಿಡ್ತೀನಿ. ಇಲ್ಲಿಗೆ ಬರೋದು ರಿಲ್ಯಾಕ್ಸೇಷನ್ಗೋಸ್ಕರ ಮಾತ್ರ. ಸ್ವಾಮಿ, ಆಗಾಗ ಚೇಂಜ್ ಬೇಕು ಅಂದ್ರೆ, ಮೆಂಟಲಿ ರಿಲೀಫ್ ಆಗ್ಬೇಕಾದ್ರೆ ನಮ್ಮ ಲೊಕೇಶನ್ ಬನ್ನಿ ಸ್ವಾಮಿ. ನಮ್ಮ ಹೀರೋಯಿನ್ ಅವ್ರ ಜೊತೆನಲ್ಲಿ. ನಿಮ್ ಹೀರೋಯಿನ್ ಅಂದ ತಕ್ಷಣ ಜ್ಞಾಪಕ ಬಂತು. ನಮ್ ರಿಪೋರ್ಟರ್ ಸ್ಮಿತಾ ಒಂದು ವರದಿ ತಂದಿದ್ದಾಳೆ ವಿತ್ ಫೋಟೋಗ್ರಾಫ್ಸ್. ಏನ್ ನಿಮ್ಮ ಹೀರೋಯಿನ್ ಆ ಸ್ವಾಮೀಜಿ? ಸ್ವಾಮಿ ಬರ್ತೀನಿ. ಈ ಪೇಪರ್ ನವ್ರ ಬಾಯಿಗೆ ಪೆನ್ ಸಿಕ್ಬಿಟ್ರೆ ನಮ್ ಕತೆ ಮುಗೀತು. ಕೂತ್ಕೊಳ್ಳಿ ಬರ್ತೀನಿ ಸ್ವಾಮಿ, ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಗೆಲ್ತೀವಿ ಅಂತ ದಿವಸ ಸೋಲ್ತಾನೆ ಇದೀವಿ. ಇಲ್ಲಿ ಸಾಹೇಬ್ರು ಪೂರ್ತಿ ಸಂಬಳ ಕೊಡದಲ್ಲೇ ಇರೋದು ಒಳ್ಳೇದೇ ಆಯ್ತು. ಯಾಕೆಂದ್ರೆ ದಿವಸ ನಾವೀಗ ಸೋತೋಗ್ತಿವಿ, ಹೆಂಗಸ್ರ ಕೈಲಿ ಬಯಸ್ಕೊಳ್ಳೋದು ತಪ್ಪಂಗಿಲ್ಲ. ನಮ್ ಕರ್ಮ. ರಘು ಹೇಳಿದ್ ನಿಜ. ಏನಾದ್ರೂ ಬೇರೆ ನ್ಯೂಸ್ ಮಾಡ್ಲೇಬೇಕು.